ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಮ್ಯಾರಥಾನ್ ಕ್ಲಾಸ್ ತಗೊಂಡು ಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ 140 ಸೈನ್ಸ್ ಕ್ವಶನ್ ನೋಡ್ತೀವಿ. ಸೊ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದಂತಹ 140 ಕ್ವಶನ್ಗಳಾಗಿದ್ದು, ಸೊ ವಿಜ್ಞಾನ ಪ್ರಶ್ನೋತ್ತರ ಸರಣಿಯ ಪ್ರಮುಖ ಒಂದು ಚಾಪ್ಟರ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪ್ರಾರಂಭದಿಂದ ಕೊನೆಯವರೆಗೂ. ಸೊ ಮೊದಲ ಪ್ರಶ್ನೆ ಈ ರೀತಿದೆ: ಈ ಕೆಳಗಿನವುಗಳಲ್ಲಿ ಒಂದು ಬೃಹತ್ ಪೋಷಕಾಂಶ ಯಾವುದು? ಸರಿ ಉತ್ತರ ಆಪ್ಷನ್ ಎ ಕಾರ್ಬನ್. ಕಾರ್ಬನ್ ಇದೆಯಲ್ಲ, ಇದೊಂದು ಬೃಹತ್ ಪೋಷಕಾಂಶವಾಗಿದೆ. ಈ ಕೆಳಗಿನವುಗಳಲ್ಲಿ ಒಂದು ಕಿರು ಪೋಷಕಾಂಶ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಸತು. ಸತು ಒಂದು ಕಿರು ಪೋಷಕಾಂಶವಾಗಿದೆ. ಕಾರ್ಬೋಹೈಡ್ರೇಟುಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟಿರುತ್ತೆ? ಸರಿಯಾದ ಉತ್ತರ 2:1 ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಾರ್ಬೋಹೈಡ್ರೇಟುಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ 2:1 ಇರುತ್ತೆ. 1 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 1.7 kg. 1.7 kgಯಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ 1 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣವಾಗಿ ದಹಿಸಿದಾಗ. 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ಗಳನ್ನು ಗುರುತಿಸಿ. ಸರಿ ಉತ್ತರ ಆಪ್ಷನ್ ಎ ಗ್ಲೂಕೋಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರಿಗಳಿಂದ ಆಗಿರುವಂಥದ್ದು. ಸರಿ ಉತ್ತರ ಆಪ್ಷನ್ ಬಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಎಂಬ 2 ಶರ್ಕರಿಗಳಿಂದ ಆಗಿರುವುದು ಲ್ಯಾಕ್ಟೋಸ್. ಬೆನೆಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶರ್ಕರ. ನೋಡಿ, ಯಾವ ದ್ರಾವಣವನ್ನು ಆಹಾರದಲ್ಲಿರುವ ಶರ್ಕರವನ್ನು ಕಂಡುಹಿಡಿಯೋಕೆ ಬಳಸ್ತಾರೆ ಅಂತ ಕೂಡ ಕೇಳ್ಬೋದು. ಬೆನೆಡಿಕ್ಟ್ ದ್ರಾವಣ ಗೊತ್ತಿರಲಿ. ಈ ಕೆಳಗಿನವುಗಳಲ್ಲಿರುವ ಅವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿ. ಸೊ ಯಾವುದರಲ್ಲಿ ಅವಶ್ಯಕ ಕೊಬ್ಬಿನಾಮ್ಲ ಇರುತ್ತೆ ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಿನೋಲಯಿಕ್ಸ್ ಆಮ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಅನವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಗ್ಲೈಸಿನ್. ಇದು ಅನವಶ್ಯಕ ಕೊಬ್ಬಿನಾಮ್ಲವಾಗಿದೆ. ಕೆಳಗಿನವುಗಳಲ್ಲಿ ಸಂಪೂರ್ಣ ಲಿಪಿಡ್ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಸ್ಪಿಗ್ಮೋಲಿಪಿಡ್. ಇದು ಕಂಪ್ಲೀಟ್ ಸಂಕೀರ್ಣ ಲಿಪಿಡ್ ಆಗಿದೆ. ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುದು? ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ನೀರಿನಲ್ಲಿ ಕರಗುವ. ಸರಿ ಉತ್ತರ ಆಪ್ಷನ್ ಬಿ ಮತ್ತು ಸಿ. ನಿಶಾಂಧತ್ವ ರೋಗ ಅಥವಾ ರಾತ್ರಿ ಕುರುಡು, ಇರುಳು ಗುರುಡು ರೋಗ ಯಾವುದರ ಕೊರತೆಯಿಂದ ಬರುತ್ತೆ? ಸರಿ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು ಅಥವಾ ನಿಶಾಂಧತ್ವ ರೋಗ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ರಿಕೆಟ್ಸ್. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ. ವಿಟಮಿನ್ ಡಿ ಅನ್ನ ನ್ಯಾಚುರಲ್ ವಿಟಮಿನ್ ಅಂತ ಕರಿತೀವಿ, ಯಾಕಂದ್ರೆ ಇದರಲ್ಲಿ ಸೂರ್ಯನ ಬೆಳಕಿನಲ್ಲಿ ಈ ವಿಟಮಿನ್ ದೊರೆಯುತ್ತೆ. ಸೂರ್ಯನ ಬೆಳಕು, ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಯಥೇಚ್ಛವಾಗಿ ಇರುತ್ತೆ. ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತೆ. ಅಂದ್ರೆ ರಕ್ತ ಸ್ಟಾಪ್ ಆಗ್ತಾ ಇರುವಂಥದ್ದು ಯಾವ ವಿಟಮಿನ್ ಕೊರತೆಯಿಂದ? ಸರಿ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ ಕೊರತೆಯಿಂದ ರಕ್ತ ನಿರಂತರ ಸ್ರಾವ ಆಗ್ತಾ ಇರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ. ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವಂತಹ ಖನಿಜ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ. ಕಬ್ಬಿಣ ಖನಿಜದಲ್ಲಿ ಹಿಮೋಗ್ಲೋಬಿನ್ ಯಥೇಚ್ಛವಾಗಿ ಇರುವಂಥದ್ದು. ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಗುರುತಿಸಿ. ಸರಿ ಉತ್ತರ ಆಪ್ಷನ್ ಸಿ ಅಯೋಡಿನ್. ಅಯೋಡಿನ್ ಕೊರತೆಯಿಂದ ಸರಳ ಗಳಗಂಡ ಅಥವಾ ಗಳಗಂಡ ಅಥವಾ ಗಾಯಿಟರ್ ಎನ್ನುವಂಥ ಕಾಯಿಲೆ ಬರುತ್ತೆ. ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು? ಸರಿ ಉತ್ತರ ಆಪ್ಷನ್ ಡಿ ಸೋಡಿಯಂ. ನಮ್ಮ ಶರೀರದ ತೂಕದ 60% ಇಂದ 70% ಯಾವುದರಿಂದ ಆಗಿರುತ್ತೆ? ಯಾವುದು ಫಿಲ್ ಆಗಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನೀರು. ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯ ಆಗಿರುವಂತಹ ಆಹಾರದ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನೀರು. ಅರಿಶಿಣ ಪುಡಿಯಲ್ಲಿ ಕಂಡುಬರುವಂತಹ ಕಲಬೆರಕೆ ವಸ್ತು ಯಾವುದು? ಯಾವ ವಸ್ತುವನ್ನ ಅರಿಶಿಣ ಪುಡಿ ಜೊತೆಗೆ ಕಲಬೆರಕೆ ಮಾಡ್ತಾರೆ ಅಂತ?
ಸರಿಯಾದ ಉತ್ತರ ಆಪ್ಷನ್ ಸಿ ಮೆಟಾನಿಲ್ ಹಳದಿ. ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು? ರವೆ ಅಥವಾ ಟೀ ಪುಡಿಯಲ್ಲಿ ಕಬ್ಬಿಣದ ಚೂರು ಮಿಕ್ಸ್ ಆದರೆ ಯಾವ ವಿಧಾನದ ಮೂಲಕ ಅದನ್ನ ಬೇರ್ಪಡಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂತೀಯ ವಿಧಾನ. ಶುದ್ಧ ಹಾಲಿನ ಸಾಂದ್ರತೆ ಎಷ್ಟಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1.026 1.026ನಷ್ಟು ಸಾಂದ್ರತೆ ಇರುತ್ತೆ. ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಮೆಟಾನಿಲ್ ಹಳದಿ. ಇದನ್ನ ಅರಿಶಿಣಕ್ಕೆ ಕಲಬೆರಕೆ ಮಾಡಕ್ಕೆ ಬಳಸ್ತಾರೆ. ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದ್ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್. ಜೀರ್ಣವಾಗದ ಆಹಾರ ಘಟಕವನ್ನು ಗುರುತಿಸಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನಾರು ಪದಾರ್ಥ. ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್. ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುವಂತಹ ಆಹಾರದ ಘಟಕ ಇದು. ಪ್ರೋಟೀನ್ ಈ ಘಟಕಗಳಿಂದ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೈನೋ ಆಮ್ಲ. ಅಮೈನೋ ಆಸಿಡ್ ಇಂದ ಪ್ರೋಟೀನ್ಗಳು ಆಗಿರ್ತವೆ. ಅಮೈನೋ ಆಸಿಡ್ ಅಥವಾ ಅಮೈನೋ ಆಮ್ಲದಿಂದ ಪ್ರೋಟೀನ್ಗಳು ಆಗಿರ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ? ಕೆಳಗಿನ ಯಾವುದರಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಕಂಡು ಬರುತ್ತೆ ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಣ್ಣೆ, ತುಪ್ಪ ಮತ್ತು ಬೆಣ್ಣೆಯಲ್ಲಿ ಕೊಬ್ಬಿನ ಘಟಕ ನೋಡ್ತೀವಿ. ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸ್ತವೆ. ಸರಿಯಾದ ಉತ್ತರ ಕಿಣ್ವಗಳನ್ನು ಉತ್ಪಾದಿಸುವುದು ಆಪ್ಷನ್ ಡಿ ಪ್ರೋಟೀನ್. ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಓದಿ. ಇವು ಸೂಕ್ಷ್ಮಾಣುಜೀವಿಗಳಿಂದ ಹರಡುತ್ತವೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆ ಆಗಿರುತ್ತೆ. ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಸೊ ಇದು ಯಾವ ಜೋಡಿ ನ್ಯೂನತೆ ಕಾಯಿಲೆಗೆ ಸಂಬಂಧಪಟ್ಟಿದೆ? ಸರಿ ಉತ್ತರ ಆಪ್ಷನ್ ಸಿ 2 ಮತ್ತು 4. ನೋಡಿ, ಇವು ಆಹಾರದಲ್ಲಿನ ಪೋಷಕಾಂಶ ಕೊರತೆಯಿಂದ ಬರುತ್ತೆ ಮತ್ತು ಇವು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಇದನ್ನು ನಿಯಂತ್ರಿಸಬಹುದು. ಸೂರ್ಯ ರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಆಹಾರದಲ್ಲಿನ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್, 20 to 35 ಡಿಗ್ರಿ ಸೆಲ್ಸಿಯಸ್. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಸರಿ ಉತ್ತರ ಆಪ್ಷನ್ ಡಿ ಕಿಣ್ವ. ಮಾನವನ ಕೂದಲು ಮತ್ತು ಉಗುರುಗಳಲ್ಲಿ ಹೊಂದಿರುವ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್. ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತೆ? ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಇದ್ದಷ್ಟೇ ಇರುತ್ತೆ. ಕುದಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಅದರ ಶಾಖ ಇದ್ದಷ್ಟೇ ಇರುತ್ತೆ. ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಎ 2.15% ಆಫ್ ಹಿಮಗಡ್ಡೆ ಇದೆ. ನೀರನ್ನು ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸಮುದ್ರ ಮಟ್ಟದಲ್ಲಿನ ನೀರು ಕುದಿಯುವ ಬಿಂದು ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸಮುದ್ರ ಮಟ್ಟದಲ್ಲಿ, ನೋಟ್ ಮಾಡ್ಕೊಳ್ಳಿ, 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ಆಗಲೇ ಹೇಳಿದ್ವಿ ನಾವು. ಸರಿಯಾದ ಉತ್ತರ ಸಾಮಾನ್ಯವಾಗಿ 70% ಆಫ್ ವಾಟರ್ ಇರುತ್ತೆ. ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಇದು ಮಾನವ ಇಂಧನವಾಗಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗ್ಲೂಕೋಸ್. ಇದು ನೀರಿನಲ್ಲಿ ಕರಗದ ವಸ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ರಂಜಕ, ನೀರಿನಲ್ಲಿ ಕರಗೋದಿಲ್ಲ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನ ಹೊಂದಿದ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕೊಬ್ಬು, ಕೊಲೆಸ್ಟ್ರಾಲ್. ಹೈಯೆಸ್ಟ್ ಏನಿರುತ್ತೆ ಇದರಲ್ಲಿ ಕ್ಯಾಲೋರಿ ಇರುತ್ತೆ. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು? ಸರಿ ಉತ್ತರ ಆಪ್ಷನ್ ಎ ಕ್ಲೋರಿನೇಷನ್. ಗೋಧಿ ಇದು ಯಾವ ರೀತಿಯ ಪೋಷಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಪೌಷ್ಟಿಕ ಪೋಷಕ.
ಕಾರ್ಬೋಹೈಡ್ರೇಟ್ಗಳಲ್ಲಿನ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪ್ರಮಾಣ ಎಷ್ಟಿರುತ್ತೆ? ಸರಿ ಉತ್ತರ ಆಪ್ಷನ್ ಎ 1:2:1. ಕಾರ್ಬೋಹೈಡ್ರೇಟ್ ಕಾರ್ಬನ್ 1, ಹೈಡ್ರೋಜನ್ 2 ಮತ್ತು ಆಕ್ಸಿಜನ್ಗಳ 1 ಅನುಪಾತ ಇರುತ್ತೆ. ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬೋಹೈಡ್ರೇಟ್. ಪ್ರಾಣಿಗಳಲ್ಲಿನ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಲಿಪಿಡ್. ದೇಹದ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುವವು ಯಾವುವು? ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್. ವಿಟಮಿನ್ಗಳು ದೇಹದ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ MS ಸ್ವಾಮಿನಾಥನ್. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 2:1 ಇರುತ್ತೆ. ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಹೆನ್ರಿ ಕ್ಯಾವೆಂಡಿಶ್. ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 2:1 ಇರುತ್ತೆ. ನೀರು ಒಂದು ಯಾವ ರೀತಿಯ ವಸ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಇದೊಂದು ಸಂಯುಕ್ತ H2O ಅಂತೀವಲ್ಲ, ಇವುಗಳ ಮಿಶ್ರಣ ಇರುತ್ತೆ. ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಮತ್ತು ಸಾಗರದ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಸಮುದ್ರ ಮತ್ತು ಸಾಗರದ ಪ್ರಮಾಣ 97.2% ಆಫ್ ಇರುತ್ತೆ. ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೂಕೋಸ್. ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆ ಅಣುಗಳ ಸಂಖ್ಯೆ ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ 2-4. ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡ್ತವೆ. ಯಾವ ಆಹಾರದ ಘಟಕಗಳು? ಸರಿಯಾದ ಉತ್ತರ ಆಪ್ಷನ್ ಸಿ ಕೊಬ್ಬುಗಳು ಇರ್ತವಲ್ಲ, ಕೊಲೆಸ್ಟ್ರಾಲ್, ಇದು ತಾಪ ನಿಯಂತ್ರಕವಾಗಿ ಕೆಲಸ ಮಾಡುತ್ತೆ. ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಅಣು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ CaHCO3. ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ 100°C ಇರುತ್ತೆ. ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತೆ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಕಡಿಮೆ. ದೇಹದ ಬೆಳವಣಿಗೆಗೆ ಕಾರಣವಾದ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್. ಪ್ರೋಟೀನ್ನಲ್ಲಿರುವ ಮೂಲ ವಸ್ತುಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ CHON. ಕಾರ್ಬೋಹೈಡ್ರೇಟುಗಳ ಜೀರ್ಣಕ್ರಿಯೆಯಿಂದ ಬರುವುದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೂಕೋಸ್. ಪ್ರೋಟೀನ್ನಲ್ಲಿರುವಂತಹ ಗುಂಪು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ NH2. ಇರುಳು ಕುರುಡುತನಕ್ಕೆ ಕಾರಣವಾದ ಜೀವಸತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ಕೊರತೆಯಿಂದ ಇರುಳುಗುರುಡು ಬರುತ್ತೆ. ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗಳಗಂಡ. ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಸತ್ವ ಕೆ. ಶುದ್ಧ ನೀರು ಒಂದು ಯಾವ ರೀತಿಯ ದ್ರವವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಇದೊಂದು ತಟಸ್ಥ ದ್ರವ. ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆಯ ನಂತರ ಸ್ವಲ್ಪ ಗ್ಲೂಕೋಸ್ ಸೇವಿಸ್ತಾರೆ, ಇದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ ಶಕ್ತಿ ಪುನಶ್ಚೇತನಗೊಳಿಸಲು, ಮತ್ತೊಮ್ಮೆ ಶಕ್ತಿಯನ್ನು ಪಡೆದುಕೊಳ್ಳಲು. ಒಣ ಹಣ್ಣುಗಳನ್ನು ನಿರ್ವರ್ಣೀಕರಿಸಲು ಡಿಕಲರೈಸೇಷನ್ ಮಾಡೋದಕ್ಕೆ ಏನನ್ನು ಉಪಯೋಗಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡ್ತಾರೆ. ಪೋಷಣ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಪೋಷಣ ಮರಾಸ್ಮಸ್ ಕಾಯಿಲೆ ಬರುತ್ತೆ. ಈ ಕೆಳಗಿನವುಗಳಲ್ಲಿ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕಿಣ್ವಗಳ ಚಟುವಟಿಕೆ. ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ, ಉದರ ಹಾಗೂ ಪಾದಗಳ ಬಾವು, ಮಾಂಸಖಂಡಗಳ ಜೋತು ಬೀಳುವಿಕೆ,
ಮತ್ತು ಕೂದಲು ಚರ್ಮ ವಿವರಣವಾಗುವುದನ್ನು ಗುರುತಿಸ್ತಾರೆ. ಹಾಗಾದ್ರೆ ಈ ಮಗು ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಪ್ರೋಟೀನ್ ಕೊರತೆಯಿಂದ ಬಳಲ್ತಾ ಇರುತ್ತೆ. ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ಗಳು ಮತ್ತು ಖನಿಜ ಅಂಶಗಳು ದೇಹವನ್ನು ರಕ್ಷಣೆ ಮಾಡ್ತವೆ. ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು, ಯಾಕೆ? ಸರಿಯಾದ ಉತ್ತರ ಆಪ್ಷನ್ ಎ, ನೀರು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ನಮ್ಮ ಅನುವಂಶೀಯ ವಸ್ತು DNA ಅಲ್ಲಿರುವಂತಹ ಸಕ್ಕರೆಯ ಘಟಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಪೆಂಟೋಸ್ ಶರ್ಕರ. ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲಬೆರಕೆ ಆಗಿರುವುದು ಈ ಕೆಳಗಿನ ಯಾವ ಬಣ್ಣ ಉಂಟಾಗೋದ್ರಿಂದ ಗೊತ್ತಾಗುತ್ತೆ, ನಿರ್ಧರಿತವಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಕಂದು ಬಣ್ಣದ ಉಂಗುರ. ಕಂದು ಬಣ್ಣದ ಉಂಗುರ. ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ, ಪೊಟ್ಟಣ ಕಟ್ಟೋದು, ಇವುಗಳ ಪರಿವೀಕ್ಷಣೆ, ಮೇಲುಸ್ತುವಾರಿ ಮುಂತಾದ ವಿಷಯಕ್ಕೆ ಸಂಬಂಧಿಸಿದಂತಹ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, FPO. ಉಪ್ಪಿನ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೋಡಿಯಂ ಕ್ಲೋರೈಡ್. ಆಹಾರ ಬೇಗ ಕೆಡದಂತೆ ಇಡಲು ಬಳಸುವ ಯಂತ್ರ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಶೈತ್ಯಾಗಾರ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದಕ್ಕೆ ಏನಂತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ, ನಿರ್ಜಲೀಕರಣ, ಡಿಹೈಡ್ರೇಷನ್. ಸ್ಕರ್ವಿ, ರಿಕೆಟ್ಸ್, ಬೇರಿ ಇರುಳುಗಣ್ಣು ಇವು ಕ್ರಮವಾಗಿ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ. ನೋಡಿ, ಸ್ಕರ್ವಿ ಸಿ ವಿಟಮಿನ್ ಕೊರತೆಯಿಂದ, ರಿಕೆಟ್ಸ್ ಡಿ ವಿಟಮಿನ್ ಕೊರತೆಯಿಂದ, ಬೇರಿ ಬಿ ವಿಟಮಿನ್ ಕೊರತೆಯಿಂದ ಮತ್ತು ಇರುಳುಗಣ್ಣು ಎ ವಿಟಮಿನ್ ಕೊರತೆಯಿಂದ ಬರುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲರಾ ರೋಗ ಪೀಡಿತ ವ್ಯಕ್ತಿಗೆ ORS ನೀಡ್ತಾರೆ. ಹಾಗಾದ್ರೆ ORS ನ ಅಬ್ರಿವೇಷನ್ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ಬರ್ಫಿನ ವಿಶಿಷ್ಟೋಷ್ಣ ಎಷ್ಟಿರುತ್ತೆ? ಸರಿ ಉತ್ತರ ಆಪ್ಷನ್ ಎ, 4200 ಇರುತ್ತೆ. ನೀರಿಗೆ ಈ ಕೆಳಗಿನ ಯಾವುದನ್ನು ಸೇರಿಸಿದಾಗ ಘನೀಕರಣ ಬಿಂದು ಕಡಿಮೆ ಆಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಮಾನ್ಯ ಉಪ್ಪು. ನೀರಿನ ಸಾಂದ್ರತೆಯು ಗರಿಷ್ಠ ಆಗುವುದು ಯಾವುದರಲ್ಲಿ? ಸರಿ ಉತ್ತರ ಆಪ್ಷನ್ ಸಿ, 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಶುದ್ಧ ನೀರಿನ pH 7 ಹಾಗಾದ್ರೆ ಮೌಲ್ಯ pH 7, ಹಾಗಾದ್ರೆ ಅದು ಯಾವ ದ್ರಾವಕವಾಗಿದೆ? ಸರಿ ಉತ್ತರ ಆಪ್ಷನ್ ಸಿ, ತಟಸ್ಥವಾಗಿದೆ. ಅದು ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಂ ಕೊಬ್ಬು ಇರಬೇಕು? ಸರಿ ಉತ್ತರ ಆಪ್ಷನ್ ಬಿ, 50 ಗ್ರಾಂ ಕೊಬ್ಬು ಇರಬೇಕು. ನೀರನ್ನು ಸಾಗಿಸುವಂತಹ ಸಸ್ಯ ಅಂಗಾಂಶ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಕ್ಸೈಲಂ. ಆಮ್ಲಮಳೆಯ pH ಇಷ್ಟಿರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, 5.6 ಗಿಂತ ಕಡಿಮೆ ಇರುತ್ತೆ. ಸುಕ್ರೋಸ್ನ ಅಣುಸೂತ್ರ ಎಷ್ಟು? ಅಣುಸೂತ್ರ ಯಾವುದು? ಸರಿ ಉತ್ತರ ಆಪ್ಷನ್ ಎ, C12H22O11. ಶುದ್ಧವಾದ ನೀರಿನ pH ಮೌಲ್ಯ ಎಷ್ಟಿರುತ್ತೆ? ಸರಿ ಉತ್ತರ ಆಪ್ಷನ್ ಸಿ, 7 ಇರುತ್ತೆ. ತಟಸ್ಥ ಅನ್ನುವಂಥ ಅರ್ಥ. ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಘಟಕ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಜೀವಸತ್ವ. ಮಗುವಿನ ಸರಿಯಾದ ಬೆಳವಣಿಗೆಗಾಗಿ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರದ ಘಟಕ ಯಾವುದು? ಸರಿ ಉತ್ತರ ಆಪ್ಷನ್ ಬಿ, ಪ್ರೋಟೀನ್. ಒಬ್ಬ ರೋಗಿಯ ದುರ್ಬಲತೆ, ರಕ್ತ ಸುರಿಯುವ ಒಸಡುಗಳು ಮತ್ತು ಊದಿದ ಕಾಲುಗಳು ಹಾಗೂ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಇದು ಈ ಕೆಳಗಿನ ಯಾವ ರೋಗದ ಲಕ್ಷಣ? ಸರಿ ಉತ್ತರ ಆಪ್ಷನ್ ಎ, ಸ್ಕರ್ವಿ ರೋಗದ ಲಕ್ಷಣವಾಗಿದೆ. ಒಂದು ಪಾತ್ರೆಯಲ್ಲಿ ಗಡಸು ನೀರನ್ನು ಕಾಯಿಸಲಾಗಿದೆ. ಪಾತ್ರೆಯ ಒಳಗೋಡೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಟಿಕೊಂಡ ಚಕ್ಕೆ ಉಂಟಾಗುತ್ತೆ. ಇದಕ್ಕೆ ಕಾರಣ ನೀರಿನಲ್ಲಿರುವ ಯಾವ ಒಂದು ಅಂಶ? ದ ರೈಟ್ ಆನ್ಸರ್ ಇಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್.
ಬಯೋರಿಟ್ ಪರೀಕ್ಷೆಯಿಂದ ಆಹಾರದಲ್ಲಿರುವ ಯಾವ ಪೋಷಕಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್. ಕಾಲರಾ, ಟೈಫಾಯ್ಡ್ ಮತ್ತು ಕಾಮಾಲೆ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಮಾಲಿನ್ಯದಿಂದ ಉಂಟಾಗುವಂಥದ್ದು. ಇವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಸಿರಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರೋಜನ್. ಇವುಗಳಲ್ಲಿ ಓಲಿಗೋಸ್ಯಾಕರೈಡ್ ಗುರುತಿಸಿ. ಓಲಿಗೋಸ್ಯಾಕರೈಡ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಸುಕ್ರೋಸ್. 1 ಗ್ರಾಂ ಕೊಬ್ಬು ಎಷ್ಟು ಜೌಲ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ 3.7 kg. ಇವುಗಳಲ್ಲಿ ಪರ್ಯಾಪ್ತ ಕೊಬ್ಬಿನ ಆಹಾರ ಪದಾರ್ಥ ತಿಳಿಸಿರಿ. ಸರಿಯಾದ ಉತ್ತರ ಆಪ್ಷನ್ ಎ ತುಪ್ಪ. ಶರೀರದ ಬೆಳವಣಿಗೆ ಮತ್ತು ದುರಸ್ತಿಗೆ ಕಾರಣವಾದ ಪೋಷಕಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ರೈಬೋಸ್ನ ಅಣುಸೂತ್ರ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಎ C5H10O5. ಆಹಾರ ಜಾಲ ಪ್ರಾರಂಭವಾಗುವುದು ಯಾವುದರಿಂದ? ಸರಿಯಾದ ಉತ್ತರ ಆಪ್ಷನ್ ಎ ಉತ್ಪಾದಕರಿಂದ. ಎಕೋಲಜಿ ಎನ್ನುವಂಥ ಪದವನ್ನು ಪರಿಚಯಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಹೆಕೆಲ್. ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್. ವನ ಮಹೋತ್ಸವವನ್ನು ದೇಶದ ಎಲ್ಲ ಕಡೆ ಯಾವ ತಿಂಗಳಲ್ಲಿ ಆಚರಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ ಜುಲೈ. ಯಾವ ಸೂಕ್ಷ್ಮಾಣುಜೀವಿ ಗಂಗಾ ನದಿಯ ನೀರಿನಲ್ಲಿ ಕಂಡು ಬಂದಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲಿಫಾರಂ ಬ್ಯಾಕ್ಟೀರಿಯಾ. ಹಾಲಿನಲ್ಲಿರುವ ಪೌಷ್ಟಿಕ ಪದಾರ್ಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ. ಸೂರ್ಯನಿಂದ ಸಿಗುವ ಏಕೈಕ ವಿಟಮಿನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ. ಗಳಗಂಡ ರೋಗ ಬರಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ಅಯೋಡಿನ್. ಕೂದಲು ಮತ್ತು ಉಗುರಿನಲ್ಲಿರುವಂತಹ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕೆರಾಟಿನ್. ಯಾವ ಆಹಾರವನ್ನು ರಕ್ಷಣಾತ್ಮಕ ಆಹಾರ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಹಣ್ಣುಗಳು. ಗಡಸು ನೀರಿನಲ್ಲಿ ಇದರ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಓಜೋನ್ ಅಣುಸೂತ್ರ ಏನು? ಸರಿಯಾದ ಉತ್ತರ ಆಪ್ಷನ್ ಎ O3. ಆಕ್ಸಿಜನ್ನ 3 ಅಣುಗಳಿರ್ತವೆ. ಈ ಕೆಳಗಿನವುಗಳಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಸಂಗ್ರಹದ ಮೂಲ ಇರುವಂಥದ್ದು? ಸರಿಯಾದ ಉತ್ತರ ಆಪ್ಷನ್ ಸಿ ಅಂತರ್ಜಲದಲ್ಲಿ. ಕೆಳಗಿನ ಯಾವ ಹೇಳಿಕೆ ಬ್ಯಾಕ್ಟೀರಿಯಾ ಕುರಿತು ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾಗಳು ಬೆಚ್ಚಗಿನ ವಾತಾವರಣದಲ್ಲಿ ಬೇಗ ಸಂತತಿ ಹೆಚ್ಚಿಗೆ ಮಾಡ್ತವೆ. ಕೆಳಗಿನವುಗಳಲ್ಲಿ ಯಾವುದು ಬ್ಯಾಕ್ಟೀರಿಯಾ ಬೆಳವಣಿಗೆ ಸಹಾಯಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ. ನೀರು, ಆಹಾರ, ಬೆಚ್ಚಗಿನ ತಾಪ. ಸೂಕ್ಷ್ಮಾಣುಜೀವಿಗಳು ಬೆಳೆಯಲು ಅನುಕೂಲಕರವಾದ ವಾತಾವರಣದ ತಾಪ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 90 ಡಿಗ್ರಿ ಸೆಲ್ಸಿಯಸ್. ಪ್ಯಾಶ್ಚರೈಸೇಷನ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹೆಚ್ಚಿನ ತಾಪದಲ್ಲಿ ಕಾಯಿಸುವುದು. ಸಾಮಾನ್ಯವಾಗಿ ಆಹಾರವನ್ನು ವಿಷಕಾರಿಯನ್ನಾಗಿ ಮಾಡುವ ಬ್ಯಾಕ್ಟೀರಿಯಾಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕಾಸ್ಟೋರ್ಡಿಯಂ ಮತ್ತು ಸಲಾಮನಲ್ಲ. ಆಹಾರ ಸಂಸ್ಕರಣೆಯ ಪ್ರಕ್ರಿಯೆಯ ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಪ್ರಕ್ರಿಯೆ ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ 2. ಆಹಾರದ ಜೀವಿತ ಕಾಲವನ್ನು ಹೆಚ್ಚಿಸೋದು ಮತ್ತು ಮಾನವರಿಗೆ ಆಹಾರದಿಂದ ತೊಂದರೆ ಆಗದಂತೆ ನೋಡಿಕೊಳ್ಳೋದು. ಈ ಕೆಳಗಿನ ಯಾವ ಆಹಾರ ಘಟಕವನ್ನು ದೇಹ ನಿರ್ಮಾಣಕಾರಕ ಅಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಈ ಕೆಳಗಿನ ಯಾವ ಪೋಷಕಾಂಶ ಹಾಲಿನಲ್ಲಿ ಕಂಡುಬರುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಈ ಕೆಳಗಿನ ಯಾವ ಆಹಾರ ಘಟಕ ದೇಹ ನಿಯಂತ್ರಕದ ಕಾರ್ಯದಲ್ಲಿ ಸಹಾಯ ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಹಣ್ಣುಗಳು. ನೀರಿನ ಘಟಕಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೀರು ಆವಿಯಾಗಿ ಪರಿವರ್ತನೆ ಆಗುವ ಕ್ರಿಯೆಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ ಆವೀಕರಣ ಅಂತ ಕರಿತೀವಿ. ನೀರಿನ ಆವಿಯನ್ನು ನೀರಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಘನೀಕರಿಸುವಿಕೆ. ಈ ಕೆಳಗಿನ ಯಾವ ನೀರು ಕುಡಿಯಲು ಯೋಗ್ಯವಾದ ನೀರು? ಸರಿಯಾದ ಉತ್ತರ
ಆಪ್ಷನ್ ಡಿ ನದಿ ನೀರು. ಮಂಜುಗಡ್ಡೆಯ ಚೂರುಗಳನ್ನು ಹೊಂದಿದ ಗಾಜಿನ ಪಾತ್ರೆಯ ಹೊರಗೆ ಏನನ್ನ ಕಾಣ್ತೀವಿ? ಸರಿ ಉತ್ತರ ಆಪ್ಷನ್ ಸಿ ನೀರಿನ ಹನಿಗಳನ್ನು ಕಾಣ್ತೀವಿ. ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಆಪ್ಷನ್ ಎ ನೈಟ್ರೋಜನ್. ತಾಜ್ ಮಹಲ್ ಮಾರ್ಬಲ್ ಕ್ಯಾನ್ಸರ್ನಿಂದ ಬಳಲ್ತಾ ಇದೆ. ಇಲ್ಲಿ ಮಾರ್ಬಲ್ ಕ್ಯಾನ್ಸರ್ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಎ ಆಮ್ಲ ಮಳೆಯು ತಾಜ್ ಮಹಲ್ ಹೊಳಪನ್ನ ಕುಗ್ಗಿಸ್ತಾ ಇದೆ ಅಂತೇಳಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮಳೆ ನೀರು ಕೊಯ್ಲನ್ನ ಕಡ್ಡಾಯವಾಗಿ ಮಾಡಲಾಗಿದೆ? ಸರಿ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಕೃಷ್ಣ ಮತ್ತು ಗೋದಾವರಿ ನದಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯ ಯಾವ ರಾಜ್ಯಗಳ ಮಧ್ಯೆ ಇದೆ? ಸರಿ ಉತ್ತರ ಆಪ್ಷನ್ ಎ ಕರ್ನಾಟಕ ಮತ್ತು ಆಂಧ್ರ. ಅತ್ಯಂತ ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥ ಯಾವುದು? ಸರಿ ಉತ್ತರ ಆಪ್ಷನ್ ಎ ಸೋಯಾಬೀನ್. ನೀರು ಒಂದು ಯಾವ ಸಂಪನ್ಮೂಲವಾಗಿದೆ? ಸರಿಯಾದ ಉತ್ತರ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಸ್ನೇಹಿತರೆ, ಇದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ವಿಶಿಷ್ಟವಾಗಿರುವಂಥ 140 ಕ್ವಶನ್ಸ್. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.